ಹಾವೇರಿ ಜಿಲ್ಲೆಯಲ್ಲಿ ಸುರಿಯುತ್ತಿರುವಂತಹ ಮಳೆಗೆ ಜಿಲ್ಲೆಯ 3 ನದಿಗಳು ಈಗಾಗಲೇ ತುಂಬಿ ಹರಿತಾ ಇರುವಂತದ್ದು. ಈಗ ನಾವು ಹಾವೇರಿ ತಾಲೂಕಿನ ಒಂದು ದೇವಗಿರಿ ಗ್ರಾಮದಲ್ಲಿರುವಂತಹ ವರದಾ ನದಿ ಬಳಿ ಇರುವಂತದ್ದು. ಹಾಗಾದ್ರೆ ಇಲ್ಲಿ ಮಳೆಯಿಂದ ಯಾವೆಲ್ಲ ರೀತಿಯಾಗಿರ್ತಕ್ಕಂಥ ನದಿಗಳು ತುಂಬಿ ಹರಿತಾ ಇದ್ದಾವೆ, ಜೊತೆಗೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ನಾನು ನಿಮಗೆ ಪ್ರತ್ಯಕ್ಷವಾಗಿ ವರದಿ ತೋರಿಸ್ತಾ ಹೋಗ್ತೀನಿ. ಈಗೇನು ನನ್ನ ಹಿಂಭಾಗದಲ್ಲಿ ಏನು ಕಾಣಿಸ್ತಾ ಇದೆ, ಇದು ಈಗಾಗಲೇ ವರದಾ ನದಿ ಈಗಾಗಲೇ ತುಂಬಿ ಹರಿಯುವಂಥದ್ದು. ಈ ಒಂದು ನದಿಯ ಏನು ಇಲ್ಲಿ ಬರುವಂತಹ ಏನು ಬಾಂದಾರ್ ಏನಿದೆ, ಇಲ್ಲೇನು ಬಾಂದಾರ್ ಕಾಣಿಸ್ತಾ ಇದೆ, ಈ ಒಂದು ಬಾಂದಾರ್ ಈಗಾಗಲೇ ಸಂಪೂರ್ಣವಾಗಿ ಕಡಿತಗೊಂಡಿರುವಂಥದ್ದು. ಅಂದರೆ ಸಂಪರ್ಕ ಈಗಾಗಲೇ ಎಲ್ಲವೂ ಕಡಿತವಾಗಿದೆ. ಬರುವಂತಹ ಸಣ್ಣ ಪುಟ್ಟ ವಾಹನಗಳು ಮತ್ತು ಬೇರೆ ಬೇರೆ ರೈತರ ಏನು ಸಾಮಗ್ರಿಗಳನ್ನ ಸಾಗಿಸುವಂತಹ ಏನು ಚಕ್ಕಡಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಣ್ಣ ಪುಟ್ಟ ವಾಹನಗಳು ಎಲ್ಲವೂ ಕೂಡ ಏನಂತಂದ್ರೆ ಇದರಿಂದ ಬಂದಾಗಿರುವಂಥದ್ದು. ಜೊತೆಗೆ ಅಲ್ಲಿ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಈಶ್ವರ ದೇವಸ್ಥಾನವೂ ಕೂಡ ಈಗಾಗಲೇ ಮುಳುಗಡೆಯ ಹಂತಕ್ಕೆ ಬಂದಿರುವಂತಹ ದೃಶ್ಯಾವಳಿಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಅಲ್ಲಿರ್ತಕ್ಕಂತಹ ಜಮೀನಿನ ಅಕ್ಕಪಕ್ಕದ ರೈತರು ಕೂಡ ಈಗಾಗಲೇ ಬಂದು ತಮ್ಮ ಒಂದು ಅಲ್ಲೇನು ದೇವಸ್ಥಾನ ಇದೆ ಆ ದೇವಸ್ಥಾನವನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದರಿಂದ ಏನಂತಂದ್ರೆ ದೇವಗಿರಿ ಗ್ರಾಮದಲ್ಲಿರ್ತಕ್ಕಂಥವ್ರು, ಜೊತೆಗೆ ಮೆಳ್ಳಾಗಟ್ಟಿ ಗ್ರಾಮದಲ್ಲಿರ್ತಕ್ಕಂಥವ್ರು, ಅದಲ್ಲದೆ ಹಾವೇರಿಯ ಒಂದು ಜಿಲ್ಲಾಧಿಕಾರಿಗಳ ಒಂದು ಕಚೇರಿಗೂ ಕೂಡ ಹೋಗುವಂತಹ ಏನು ಈ ಒಂದು ಸಂಪರ್ಕ ಈಗಾಗಲೇ ಏನಂತಂದರೆ ತಕ್ಕ ಮಟ್ಟಿಗೆ ಈಗಾಗಲೇ ಸಮಸ್ಯೆಯನ್ನು ಇದು ಮಾಡಿರುವಂಥದ್ದು. ಸೊ ಈ ಭಾಗದ ಒಂದು ರೈತರಿಗೂ ಕೂಡ ಇದರಿಂದ ಸಮಸ್ಯೆ ಆಗ್ತಾ ಇದೆ. ಖಂಡಿತವಾಗಿಯೂ ಮುಂದೆ ಇದೇ ರೀತಿಯಾಗಿರ್ತಕ್ಕಂಥ ಮಳೆ ಮುಂದುವರೆದ್ರೆ ಏನು ರಸ್ತೆ ಸಂಪರ್ಕ ಅದಲ್ಲದೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ರೈತರ ಜಮೀನುಗಳು ಕೂಡ ನೀರು ನುಗ್ಗುತ್ತೆ. ಆದಷ್ಟು ಬೇಗನೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತಂದು ರೈತರು ಮತ್ತು ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಒತ್ತಾಯ ಮಾಡ್ತಿದ್ದಾರೆ. ಹಾವೇರಿಯಿಂದ ರಮೇಶ್ BH, News 18 ಕನ್ನಡ.